ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ. ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಪಂಪಾ ಸರೋವರ ಆಂಜನೇಯ ಸ್ವಾಮಿಗೆ ತುಂಬ ಪ್ರಿಯವಾಗಿತ್ತು. ಅವನು ಗಂಧಮಾದನ ಪರ್ವತದಲ್ಲಿ ಇದ್ದಾಗಲೂ ಕೂಡ ಆಗಾಗ ಪಂಪಾ ಸರೋವರಕ್ಕೆ ಬಂದು ಹೋಗ್ತಾ ಇದ್ದ. ಅಷ್ಟೊಂದು ಇಷ್ಟ ಪಂಪಾ ಸರೋವರ ಅಂದರೆ. ಋಷಿಮುಖ ಪರ್ವತದ ಶಿಖರದ ಮೇಲೆ ನಿಂತು ನೋಡಿದರೆ ಈ ಪಂಪಾ ನದಿ ಅಂದರೆ ಪಂಪಾ ಸರೋವರ ಹಾಗೂ ಅದರ ಸುತ್ತಲಿನ ಬಯಲು ಪ್ರದೇಶ ಸೌಂದರ್ಯ ತುಂಬ ಮನೋಹರವಾಗಿತ್ತು. ಹನುಮಂತ ಸುಗ್ರೀವರ ಕಾಲಕ್ಷೇಪಕ್ಕೆ ಈ ಪ್ರಕೃತಿ ಸೌಂದರ್ಯ ಒಳ್ಳೆಯ ತಾಣ ಆಗಿತ್ತು ಅಂತ ಹೇಳ್ತಾರೆ. ಒಂದು ದಿನ ಅದೇ ರೀತಿ ಸುಮ್ಮನೆ ನೋಡ್ತಾ ಕುಳಿತಿದ್ದಾಗ ಏನಾಯ್ತಂದರೆ, ಆ ಪಂಪಾ ಸರೋವರ ಪ್ರಾಂತ್ಯದಲ್ಲಿ ಬಿಲ್ಲು ಧರಿಸಿದ್ದ ಇಬ್ಬರು ದೃಢಕಾಯರು ಆ ಕಡೆಯಿಂದ ಈ ಕಡೆಗೆ ತಿರುಗಾಡ್ತಾಯಿದ್ರು. ಏಕೋ ಏನೋ ಗೊತ್ತಿಲ್ಲ ಇವರಿಗೆ, ಅಷ್ಟೊಂದು ದೂರದಿಂದ ನೋಡಿದ್ರೂ ಕೂಡ ಅವರನ್ನು ನೋಡಿದ ತಕ್ಷಣ ಹನುಮಂತನ ಹೃದಯ ಮೆತ್ತಗಾಯಿತು. ಮಾಮೂಲಾಗಿ ಕೆಳಗಡೆ ಯಾರು ಗೂಢಚಾರರು ಬಂದಿದ್ದಾರೋ ಅಥವಾ ಶತ್ರುಗಳು ಕಾಯ್ತಾ ಇದ್ದಾರೋ, ಒಂದು ವೇಳೆ ವಾಲಿ ಇಳಿದು ಕೂಡಲೇ ಏನಾದ್ರು ಮಾಡೋಕ್ಕೆ ಹೋಗಿದ್ದು ಸುಗ್ರೀವನ ವಾಲಿ ಒಂದು ಕುತಂತ್ರದಿಂದ ಸುಗ್ರೀವನ ಇಳಿದು ಕೂಡಲೇ ಏನಾದ್ರು ಮಾಡೋಕ್ಕೆ ಬಂದಿದ್ದಾರೆ ಅಂತ ಸಂಶಯದಿಂದಲೇ ನೋಡ್ತಾ ಇದ್ದರು ಎಲ್ಲರೂ ಕೂಡ. ಆದರೆ ಇವತ್ತು ಯಾಕೋ ಹನುಮಂತನಿಗೆ ದೂರದಿಂದ ಅವರಿಬ್ಬರನ್ನ ನೋಡಿದ ಕೂಡಲೇ ಅವನ ಹೃದಯ ಮೆತ್ತಗಾಗ್ಬಿಡ್ತು. ಮಾಮೂಲಾಗಿ ಕೋಪ ಬರ್ತಾಯಿತ್ತು, ಕೆಳಗಡೆ ಯಾರು ಹಾಗೇನಾದ್ರು ತಿರುಗಾಡಿದ್ರೆ ಸಂಶಯವನ್ನು ಪಡ್ತಾ ಇದ್ದ. ಶರವೇಗದಿಂದ ಬಂದು ಅವರನ್ನು ಮುತ್ತಿಗೆ ಹಾಕ್ತಿದ್ದ. ಆದರೆ ಯಾಕೋ ಇವರಿಬ್ಬರನ್ನ ನೋಡಿದಾಗ ಮಾತ್ರ ರಾಮಲಕ್ಷ್ಮಣರನ್ನ ಅಂತ ಅರ್ಥ ಇಲ್ಲಿ, ಅವರಿಬ್ಬರು ನೋಡಿದಾಗ ಮಾತ್ರ ಬಿಲ್ಲು ಧರಿಸಿರ್ತಕ್ಕಂಥ ದೃಢಕಾಯರಾಗಿ ಭಾಳ ಜೋರಾಗಿ ಸೊಗಸಾಗಿದ್ದಾರೆ. ದೂರಕ್ಕೆ ಅವರ ಪ್ರಭೆ, ದೂರಕ್ಕೆ ಅವರ ಸೊಗಸು ಗೊತ್ತಾಗ್ತಿದೆ. ಆದರೂ ತುಂಬ ಆಜಾನುಬಾಹು ಅರವಿಂದದ ಅಂತ ಹೇಳ್ತೀವಲ್ಲ, ಹಾಗೆ ಅಂಥ ಒಂದು ಆಕಾರದಲ್ಲಿರ್ತಕ್ಕಂಥವನ್ನು ನೋಡಿದ ಕೂಡಲೇ ಹನುಮಂತನಿಗೆ ತುಂಬ ಭಕ್ತಿ ಬಂತು ಅನ್ನೋ ರೀತಿ ಆಯ್ತು. ಅಂದರೆ ಹೃದಯವು ಕರಗಿ ಹೋಗ್ಬಿಡ್ತು ಅಂತ. ಕೇವಲ ಅಲ್ಲಿಂದ ನೋಡ್ತಾ ಇದ್ದಾಗಲೇ ಕರಗಿ ಹೋಗ್ಬಿಡ್ತಂತ, ಮೆತ್ತಗಾಗ್ಬಿಡ್ತು. ಮನಸ್ಸಿನಲ್ಲಿ ಒಂದು ರೀತಿ ಉಲ್ಲಾಸ ತುಂಬಿ ಬಂತು. ವಿಪರೀತವಾದಂತಹ ಒಂದು ಸಂತೋಷ, ಉಲ್ಲಾಸ ಬಂತವನಿಗೆ. ಸುಗ್ರೀವನ್ ಮಾತ್ರ ಭಯದಿಂದ ಓಡೋಗ್ಬಿಟ್ಟು ಒಂದು ಗುಹೆಯೊಳಗೆ ಅವಿತ್ಕೊಂಡ. ಪಾಪ ತುಂಬ ಭಯ ಅವನಿಗೆ, ಸುಗ್ರೀವನಿಗೆ. ಏನಾಗುತ್ತೋ, ಅವರು ಕೂಡ ಮೇಲೆ ಹತ್ತು ಬಂದುಬಿಟ್ರೆ ಅವ್ರಿಗೇನು ಆಗದೆ ಹೋದರೆ ವಾಲಿಗೆ ತಾನೇ ಶಾಪ. ವಾಲಿ ಹತ್ತದೇ ಇರೋ ರೀತಿಯಲ್ಲಿ ನೋಡ್ಕೋತಿದ್ದೀವ. ಇನ್ನು ಬಾಕಿಯವ್ರು ಯಾರೇನು ಬಂದು ಏನು ಮಾಡಿಬಿಡ್ತಾರೋ. ಬಂದರೂ ಕೂಡ ಇದ್ದಾರೆ ಇಲ್ಲಿ, ಹನುಮಂತನಿದ್ದಾನೆ, ಇನ್ನೇನಿದೆ. ಆದರೂ ಇವನಿಗೆ ಪ್ರಾಣ ಭಯ ಅಂತೀವಲ್ಲ, ಸಂಕಟ ಏನಾಗ್ಬಿಡುತ್ತೋ, ಯಾವ ರೀತಿ ಮಾಯಾವಿಗಳು. ಯಾಕೆಂದರೆ ವಾಲಿ ವಿಪರೀತವಾದಂತಹ ಬುದ್ಧಿವಂತ, ಮಾಯಾವಿ. ಭಯದಿಂದ ಸುಗ್ರೀವ ಮಾತ್ರ, ಬಾಕಿಯವರೆಲ್ಲ ಒಳಗೆ ಇದ್ದರು, ಹೊರಗೆ ನೋಡ್ತಾ ಕೂತಿದ್ದರೂ ಕೂಡ ಇವನು ಒಳಗೆ ಹೋಗ್ಬಿಟ್ಟು ಗುಹೆ ಒಳಗೆ ಹೋಗಿ ಅವತ್ಕೊಂಡ್ಬಿಟ್ಟ. ಹೋಗಿ ಏನಾಗ್ಬಿಡುತ್ತೋ ಅಂತ. ಹಾಗೆ ಇದು ನೋಡ್ತಾನೆ ಹನುಮಂತ. ನೋಡ್ಬಿಟ್ಟು, ಯಾಕಪ್ಪ ನೀನು ಇಷ್ಟೊಂದು ಭಯ ಪಡ್ತಾ ಇದ್ದೀಯ, ನೀನು ಭಯ ಪಡ್ತಕ್ಕಂಥ ವಿಶೇಷ ಇದರೊಳಗೇನಿಲ್ಲ, ಭಯವೇ ಪಡಬಾರ್ದು ನೀನು ಅಂತ ಹೇಳಿದಂತೆ. ಹಾಗೆ ಹೇಳ್ತಾನೆ ಸುಗ್ರೀವ, ಏನಪ್ಪ ಭಯ ಪಡದೆ ಇರ್ತೀನ, ನೋಡಪ್ಪ ಅವರಿಬ್ಬರನ್ನ, ಇಲ್ಲಿಂದಲೇ ನೋಡು ನೀನು, ಅವರಿಬ್ಬರನ್ನ ಸರಿಯಾಗಿ ಗಮನಿಸು ನೀನು. ಅವರ ನಡಿಗೆ ನೋಡಿದ್ರೇ ಅವರ ಪರಾಕ್ರಮ ಗೊತ್ತಾಗ್ತಾ ಇದೆ ಅಲ್ವ, ಅಷ್ಟು ಗೊತ್ತಾಗಲ್ಲ. ಅವರು ಆ ಕಡೆ ಈ ಕಡೆ ತಿರುಗಾಡ್ತಕ್ಕಂಥದ್ದು, ಅವರ ಹೆಜ್ಜೆಗಳು ನೋಡಿ ಹೇಗಿವೆ, ಅವರ ಒಂದು ಭುಜಗಳ ಒಂದು ಶಕ್ತಿ ನೋಡಿ ಹೇಗಿದೆ. ಅದೆಲ್ಲ ಇರಲಿ, ಅದು ಹಿಡ್ಕೊಂಡಿದ್ದಾರೆ, ಬಿಲ್ಲು ಹಿಡ್ಕೊಂಡಿದ್ದಾನೆ ನೋಡಿ. ಆ ಬಿಲ್ಲು ಬಾಣ ನೋಡಿ ಎಷ್ಟು ಜೋರಾಗಿದೆ ನೋಡಿ, ಎಷ್ಟು ನಾವೇ ನೋಡೇ ಇಲ್ಲ ಆ ಥರದ್ದು. ಎಂಥ ಕಾಂತಿಯುಕ್ತವಾಗಿ ಅಷ್ಟು ಬಲಶಾಲಿಯಾಗಿರುವಂಥದ್ದು ಹಿಡ್ಕೊಂಡಿದ್ದಾರೆ. ಅಲ್ಲಿಂದ ಒಂದು ಬಾಣ ಹೊಡೆದ್ರೆ ಸಾಕಲ್ವ ನಮಗೆ, ಇಲ್ಲಿ ಬರಬೇಕಾಗೇ ಇಲ್ಲ. ಅಯ್ಯೋ, ಅಂಥ ಒಂದು ಶಕ್ತಿ ಇದ್ದಂಗಿದೆ ನೋಡ್ತು ಅಂದರೆ.
ನೀನು ನೋಡಿದ್ರೆ ಭಯಪಡಬೇಡ, ಒಳಗೆ ಹೋಗಬೇಡ, ಇಲ್ಲೇ ಕೂತಿರು ನನ್ನ ಜೊತೆ ಅಂತಿದ್ಯಾ. ಅವ್ನು ನೋಡೋಕ್ಕೆ ನಮಗೆ ಎಂಥ ರಾಕ್ಷಸರನ್ನ ಕೂಡ ಒಂದೇ ಸೆಕೆಂಡಲ್ಲಿ ಚೂರು ಚೂರಾಗಿ ಮಾಡ್ತಕ್ಕಂಥ ಶಕ್ತಿ ಅವ್ರಿಗಿದೆ ಅನ್ನೋದು ಗೊತ್ತಾಗ್ತಿದೆ ಅಲ್ವಾ ಅಂತ ಹೇಳಿದ್ನಂತೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ, ಇವರ ಸಂಶಯ ಯಾವ ಥರ ನಡೆದು ಹೋಗುತ್ತಿದೆ ನೋಡ್ತಾ ಇರೋಣ ನಾವು.